ಹುಲ್ಲು ತುಂಬಿದ ಲಾರಿಗೆ ಚನ್ನರಾಯಪಟ್ಟಣ ತಾಲೂಕು ಚಾಮಡಿಹಳ್ಳಿ ಗ್ರಾಮದಲ್ಲಿ ವಿದ್ಯುತ್ ತಂತಿ ತಗುಲಿದ ಪರಿಣಾಮ 70,000 ಬೆಲೆ ಬಾಳುವ ಹುಲ್ಲು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಚಾಮಡಿಹಳ್ಳಿ ಗ್ರಾಮದ ರೈತ ಕುಮಾರ್ ಹಾಗೂ ಮೋಹನ್ ಇಬ್ಬರು ತಮ್ಮ ಕೃಷಿ ಭೂಮಿಯಲ್ಲಿ ಶುಂಠಿ ಬೆಳೆಯುವ ಉದ್ದೇಶದಿಂದ ಭತ್ತದ ಹುಲ್ಲನ್ನು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನಿಂದ 70,000 ಹಣ ಕೊಟ್ಟು ಖರೀದಿ ಮಾಡಿ ಗ್ರಾಮಕ್ಕೆ ತಂದಿದ್ದರು. ಗ್ರಾಮದ ಒಳಗೆ ಹುಲ್ಲು ತುಂಬಿದ ಲಾರಿ ಪ್ರವೇಶ ಮಾಡಿದಾಗ ವಿದ್ಯುತ್ ತಂತಿ ತಗುಲಿದ ಪರಿಣಾಮ ಬೆಂಕಿ ಕಾಣಿಸಿಕೊಂಡಿದೆ. ಗ್ರಾಮದ ಮಹಿಳೆಯರು ನೋಡಿ ಇದನ್ನು ಕೂಡಲೇ ಚೀರಾಡಿದ್ದಾರೆ. ಗ್ರಾಮಸ್ಥರು ಆಗಮಿಸಿ ವಾಹನವನ್ನು ಗ್ರಾಮದಿಂದ ಹೊರತಂದು ಅಗ್ನಿಶಾಮಕ ದಳದ ಸಹಕಾರದೊಂದಿಗೆ ಬೆಂಕಿ ನಂದಿಸಿದ್ದಾರೆ. ಶುಂಠಿಗೆ ಅಂತ ಹುಲ್ಲನ್ನ ತರಿಸಿದ್ವು. ಈ ಬರ್ಬೇಕಾದ್ರೆ ಏನಾಗ್ಬಿಡ್ತು, ಲೈನ್ ಟಚ್ ಆಗ್ಬಿಡ್ತು. ಲೈನ್ ಏನಾಗಿದೆ ಸ್ವಾಮಿ, ನಮ್ದು ಹಳೆ ಕಂಬಗಳು ವೈರ್ಗಳು ಚೇಂಜೇ ಮಾಡಿಲ್ಲ. ಇದಕ್ಕೆ ಸುಮಾರು ಸಲ KBRಗೆ ಅರ್ಜಿ ಕೊಟ್ಟರು, ಅವ್ರೇನ್ ತಲೆ ಕೆಡಿಸ್ಕೊಂಡಿಲ್ಲ, ಯಾರು ಅಂತ ಗಮನ ಹರಿಸಿಲ್ಲ. ಲೈನ್ಗಳೆಲ್ಲ ಕೆಳ ಬಿದ್ದು ಏನಾಗುತ್ತೆ ಅಂದ್ರೆ ಒಂದು ಟ್ರ್ಯಾಕ್ಟರ್ ಏನೇ ತಗೊಂಡೋದ್ರು ಅದಕ್ಕೆ ಟಚ್ ಆಗುತ್ತೆ. ಅವ್ರು ಹೆಂಗ ನೋಡ್ಕೊಂಡಿದ್ರು, ಪಾಪ ಇವನು ಹೊರಗಡೆಯಿಂದ ಬಂದವನಿಗೆ ಗೊತ್ತಾಗಿಲ್ಲ. ಸೊ ಅವನು ಹೋಗ್ಬೇಕಾದ್ರೆ ಟಚ್ ಆಗಿ ಅವನು ಆಕ್ಚುಲಾಗಿ ನೋಡಿಲ್ಲ. ಬೇರೆ ಯಾರು ಹೆಂಗಸರು ಕೂಗಿ ಲಾರಿ ಕಚ್ಕೊಂಡೈತೆ ಅಂತ ಆಗ ನಿಲ್ಲಿಸಿ ಅದು ಸುಮಾರು ಹೆಚ್ಚು ಕಡಿಮೆ ಒಂದು 60,000 ರಿಂದ 70,000 ಲಾಸ್ ಆಯ್ತು. ಇದು ಶುಂಠಿಗೆ ಹಾಕಕ್ಕೆ ಅಂತವ ಕೊಳ್ಳೇಗಾಲದಿಂದಾನೇ ತರಿಸಿದ್ದು ಹುಲ್ಲು. ಗಾಡಿನ ಜಾಗ ಫ್ರೀ ಆಗಿರುತ್ತೆ ಕೊಡೋದು. ನಾವೆಲ್ಲ ಕೈಯಲ್ಲಿ ನೀರು ಹೋದ್ರು ಆರ್ಸಕ್ ಆಗ್ಲಿಲ್ಲ. ಕೊನೆಗೆ ಬೋರಿಂದನೂ ಆಗ್ಲಿಲ್ಲ. ಅಷ್ಟೆಲ್ಲ ಮಾಡಿದ್ರು ಫೈರ್ ಇಂಜಿನ್ ಫೋನ್ ಮಾಡಿದ್ವಿ. ಫೈರ್ ಇಂಜಿನ್ ನೀರು ಖಾಲಿ ಆಗುತ್ತೆ ಅಂದ್ಬಿಟ್ಟು ಊರಿನ ಬೋರಿನ ಅದಕ್ಕೆ ಸಪ್ಲೈ ಮಾಡಿಬಿಟ್ಟು ಪಾಪ KBR ಕರೆಂಟ್ ಕೊಟ್ಟರು, ಪಟ್ಟಂತ ತೆಗೆದ್ರು. ಅದಕ್ಕೋಸ್ಕರ ಬಾವಿನೂ ಸ್ಟಾರ್ಟ್ ಮಾಡಿ ಬಹಳ ಇದೇನಾರ ಊರ್ ಮಧ್ಯೆ ಏನಾರ ಹಾಕಿದ್ರೆ ಊರೇ ಒಂದು ಇದಾಗೋಗ್ತಿತ್ತು. ಅದನ್ನ ತಪ್ಪಿಸಿ ನಮ್ಮ ಊರಿನ ಹುಡುಗರು ಮತ್ತೆ ಹೆಂಗಸರು ಮಕ್ಕಳೆಲ್ಲ ಸಹಕಾರ ಮಾಡಿ ತಪ್ಪಿಸಿದ್ರು. ಏನೋ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಒಟ್ಟಿನಲ್ಲಿ ಲಾಸ್ ತಂದವ್ರಿಗೆ ಲಾಸ್ ಆಗೈತೆ. ಒಂದು 60,000 ರಿಂದ 70,000 ಲಕ್ಷಾನ್ ಆಗಿ ಪಾಪ ಅವ್ರಿಗೂ ಹೆಚ್ಚಿನ ಅವಘಡನ ತಪ್ಪಿಸಿದ್ವಿ.